ತಿಂಡಿ ಹೇಗುಂಟು? ಸೂಪರ್, ಫ್ಯಾಂಟಾಸ್ಟಿಕ್, ವಂಡರ್ಫುಲ್, ವೆರಿ 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 ಟೇಸ್ಟಿ. ಇಷ್ಟೊಂದು ರುಚಿಯಾದ ತಿಂಡಿನ ನಾನು ಹುಟ್ಟೋಗಿದ್ದು ತಿಂದೇ ಇರಲಿಲ್ಲ. ಅಲ್ಲೋ ನೀನೇನೇ ಹೇಳು, ಭಟ್ರು ಅಡ್ಗೆ ಮುಂದೆ ಯಾವ 5 ಸ್ಟಾರ್ ಅಂತೂ ಇಲ್ಲ. ದಂಡ ಬಿಟ್ಟ ಎಂತ ನೀನು ಮಾತನಾಡದಿರುವುದು? ನಾನು ತಿನ್ನುವಾಗ ಯಾರ ಹತ್ರನೂ ಮಾತಾಡೋದಿಲ್ಲ. ಬಟ್ರೆ ತಿಂಡಿ ಚೂರು ಚೆನ್ನಾಗಿರ್ಲಿಲ್ಲ, ತಗೊಂಡೋಗಿ ನಾಯಿಗೆ ಹಾಕ್ ಬಂದೆ. ನಾಯಿಗೆ ಯಾಕೆ ಹಾಕ್ತೆ? ನಮ್ಗೆ ಹಾಕ್ಬೋದಾಗಿತ್ತಲ್ಲ. ನಿಮ್ಗೆ ಹಾಕಕ್ ನೀವೇ ನಾಯಿಗಳ? ಚೆನ್ನಾಗಿತ್ತಲ್ಲ, ನಾಯಿಗೆ ಯಾಕೆ ಹಾಕದ್ಯೆ? ಹೋಗಪ್ಪ ಭಟ್ರೆ, ಹಂಗೂ ಹಿಂಗೂ ಕಷ್ಟ ಪಡ್ಕೊಂಡು ಒಂದು 3 ತುತ್ತು ತಿನ್ನಪ್ಪ. ಆಮೇಲೆ ಗೊತ್ತಾಯ್ತು ಇದು ನಾಯಿಗಳು ತಿನ್ನೋ ತಿಂಡಿ, ನಾವು ತಿನ್ನೋ ತಿಂಡಿ ಅಲ್ಲ ಅಂತ. ಎಂತ ಮಾತಾಡ್ತೀವಿ ಮಾಡಿ? ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ತಿಂಡಿ. ಅನುಮಾನ ಇತ್ತಂದ್ರೆ ನೀನೇ ಒಂದ್ಸಲ ತಿಂದು ಚೆಕ್ ಮಾಡಿ ನೋಡ. ಒಂದು ಸ್ಪೂನ್ ಕೊಡು ಮಾರಾಯ. ಚೆನ್ನಾಗಿಲ್ಲ ಮಾರಾಯ. ಹೌದೌದು, ತುಂಬಾ ಚೆನ್ನಾಗಿದೆ. ನಾಯಿಗಳಿಗೆ ಹಾಕಕ್ ಮಾತ್ರ. ನಿಮ್ ಕೈ ರುಚಿನ ತಿನ್ನೋದು ಬರೀ ನಾಯಿಗಳೇ. ಚಪ್ಪ ಚಮೇಲೆ ಅಲ್ಲಿಗೆ ಈ ತಿಂದವರೆಲ್ಲ ಏನಾದ್ರು ನಾಯಿಗಳು ಅಲ್ಲ, ಮನೆ ಯಜಮಾನ ನಾನು ಏನೋ ಮೌನ ವಹಿಸ್ಬಿಟ್ರೆ ನಾನು ಕೈಲಾಗ್ದವನು ಅಂತ ಇವರೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರೆ. ಅಲ್ಲ, ನಾನೇನು ದುಡಿಯೋದು ಈ ಮನೆ ಜನಗಳಿಗೆ ಅಥವಾ ಬೀದಿ ನಾಯಿಗಳಿಗ? ನಾಯಿಗಳ ವಿಷಯ ಈಗ ಯಾಕೋ? ಅಲ್ಲ ಕಣ್ರೆ, ಮಾತೃಶ್ರೀ ಹಂಗಮ್ಮನವ್ರೆ, ಮನೆ ಮುಂದೆ 1 kg ಅಷ್ಟು ಪುಳಿಯೋಗರೆ ತಂದು ಚೆಲ್ಲಿದಾರಲ್ಲ, ಯಾರು ಆ ಕೆಲಸ ಮಾಡಿದ್ದು? ಈ ತೋತಾಪುರಿ ಪುಳಿ ಮತ್ತೆ ಭೀಮೇಶ್ವರ ಬಟ್ಟೆನೆ ಹಾಕಿದ್ದು ನಾಯಿಗೆ. ಎಂತ ಇವಾಗ ನಿನ್ನ ತಲೆ ಮೇಲೆ ಪುಟ್ಟ ಅನಾಮತ್ತು 1 kg ಪುಳಿಯೋಗರೆ ತಗೊಂಡೋಗಿ ನಾಯಿಗಳಿಗೆ ಅಂತ ಗೇಟ್ ಮುಂದೆ ಹಾಕಿದೆಯಲ್ಲ, ನಿನ್ನ ತಲೆಲೆಲ್ಲ ಅದು ಏನಿದೆ ಅಂತ? ಮಾಡಿ ನೀನೇ ಅಲ್ವಾ ಹೇಳಿದ್ದು, ನಾನು ಮಾಡುವ ಅಡಿಗೆ ನಾಯಿ ತಿನ್ಲಿಕ್ಕೆಲ್ಲ ಇಕ್ಕು ಅಂತ, ಅದಕ್ಕೆ ಹಾಕಿದ್ದೇನೆ. ಹೇಳೀಗ ಅದನ್ನ ಯಾರನ್ನು ಕೇಳ್ಬಿಟ್ಟು ಹಾಕದೆ ಅಂತ ನನ್ನ ಪ್ರಶ್ನೆ. ನೆನ್ನೆ ನಾನು ಮಾಡಿದ ಅಡಿಗೆಯನ್ನ ನೀನು ಮತ್ತೆ ಚಂಪ ನಾಯಿಗೆ ಹಾಕಿದ್ರಲ್ಲ, ಯಾರನ್ನ ಕೇಳಿ ಹಾಕಿದ್ದು? ಅದಕ್ಕೆ ನಾನು ಯಾರನ್ನ ಕೇಳಿ ಹಾಕಿದ್ದು, ಆಯ್ತಾ? ಅಲ್ಲಪ್ಪ ಬಟ್ಟ, ಇರೋ ಬರೋದ್ನೆಲ್ಲ ಬರೀ ನಾಯಿಗಳಿಗೆ ಹಾಕ್ಬಿಟ್ರೆ ನಾನು ಚಂಪ ಚಮೇಲೆ ಅದು ಏನ್ ತಿನ್ನೋಣ? ನೋಡು ಮಾಡಿ, ಆ ನಾಯಿ ಬಂದು ನನಗೆ ನೀನು ಹಾಕಿದ್ದು ಊಟ ಸಾಕು, ಮಿಕ್ಕಿದ್ದನ್ನ ಮಾನಿಗೆ ಚಂಪನಿಗೆ ಕೊಡು ಅಂತ ಹೇಳಿದರೆ ನಿಮ್ಮಿಬ್ಬರಿಗೂ ಊಟ. ಇಲ್ಲದಿದ್ದರೆ ನಿಮ್ಮ ಪಾಲನ್ನು ನಾಯಿಗೆ ಹಾಕುತ್ತೇನೆ. ನೋಡ್ರಿ ಮನೆ ಯಜಮಾನನ್ಗೆ ಆಡ ಮಾತೇನ್ರಿ, ಆ ತುಪ್ಪನ ಕದ್ದು ತಿಂದು ಆ ಡೊಳ್ಳೊಟ್ಟ ತುಂಬ ಬರೀ ಫ್ಯಾಟ್ ಬೆಳೆಸ್ಕೊಂಡ್ಬಿಟ್ಟವ್ರೆ. ಏನು ಯಜಮಾನ್ರೆ, ಹೇಗಾದ್ರೂ ಮಾಡಿ ಅವ ಏನ್ ಓಡಿಸ್ಬೇಕಲ್ಲ? ಅದೇ ಹೇಗೆ ಓಡಿಸ್ಲಿ? ಕತ್ತಡಿ ತಳ್ಬಿಟ್ಟು ರಾಜಕ್ಕೆ ಹೋಗ್ತಾನ ಅವನು. ಮಗನೇ, ಕೌರವನು ಪಾಂಡವರನ್ನ ಕಾಡಿಗೆ ಅಟ್ಟಬೇಕಾದರೆ ಏನು ಮಾಡಿದನು? ಜೂಜಾಡ್ಕೊಂಡು ಕುಂತಿದ್ರು, ಹಂಗಂತ ನಾನು ಜೂಜಾಡ್ಲೆ? ಜೂಜಾಡ್ಬೇಡ ಕಣೋ, ಹುಲಿಘಟ್ಟಾಡು. ಹುಲಿಘಟ್ಟದಲ್ಲಿ ನೀನು ಎಕ್ಸ್ಪರ್ಟ್. ಆಟದಲ್ಲಿ ಸೋಲಿಸು, ಭಟ್ಟನನ್ನು ಓಡಿಸು. ಯಾವಟ್ಟ ಮರ ಓಯ್ ಮಾಡಿ, ಎಂತ ಕರೆದದ್ದು? ಕೆಲ ಬಟ್ಟ, ನಮ್ಮಿಬ್ರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಬಿಟ್ಟು ನೀನು ಗೋಡಂಬಿ ಮಿಶ್ರಿತ ಕೇಸರಿ ಬಾತ್ನ ತಿಂತಾ ಇದೆಯಲ್ಲ, ನೀನೇನು ಅಡುಗೆ ಬಟ್ಟನೋ ಇಲ್ಲ ಈ ಮನೆ ಯಜಮಾನನೋ? ಓಯ್, ತಿನ್ನುವಾಗ ಹಾಗೆಲ್ಲ ಕಣ್ಣು ಹಾಕಬಾರದು, ಹೊಟ್ಟೆ ಕೆಡುತ್ತದೆ ಮಾರಾಯರೇ. ಈಗ ನಿನ್ನ ಮಧ್ಯೆ ಜಗಳ ಬೇಡ. ಈಗ ನಾನು ನೀನು ಸೇರ್ಕೊಂಡು ಒಂದು ಪಂದ್ಯ ಆಡೋಣ. ಎಂತ ಪಂದ್ಯ? ಹುಲಿಗಟ್ಟ ಆಟ. ಹುಲಿಗಟ್ಟವಾ? ಆ ಪಂದ್ಯದಲ್ಲಿ ಪಕ್ಷ ನೀನೇನಾದರೂ ಸೋತರೆ ನಾನು ಮನೆ ಬಿಟ್ಟು ಹೋಗುತ್ತೇನೆ. ಒಂದು ಪಕ್ಷ ನಾನು ಗೆದ್ದರೆ ಚಂಪಾ ಚಮೇಲೆ ಮನೆ ಬಿಟ್ಟು ಹೋಗ್ತಾಳೆ. ಮಾಡಿ, ಈ ಹುಲಿಗಟ್ಟ ಆಟದಲ್ಲಿ ಹುಲಿ ಯಾರು ಕುರಿ ಯಾರು? ಮಗನೇ, ಹುಲಿ 3, ಹುಲಿ 13. ಹೌದು ಯಜಮಾನ್ರೆ, 13 ಕುರಿಗಳು ಒಟ್ಟಾಗಿದ್ರೆ ಯಾವ ಹುಲಿನೂ ಏನು ಮಾಡಕ್ಕಾಗಲ್ಲ. ಹಾಗಾಗಿ ನೀವು ಕುರಿ ಆಗೋದೇ ಒಳ್ಳೇದು. ಎಷ್ಟರ ಮೇಲೂ ನಾನು ಏನಾದ್ರೂ ಹುಲಿಯಾಗಿ ಗೆದ್ದು ಬಿಟ್ರೆ ನನಗೆ ಅಷ್ಟು ಒಳ್ಳೆ ಹೆಸರು ಬರಲ್ಲ. ನಾನು ಕುರಿಯಾಗಿದ್ಕೊಂಡು ಈ ಹುಲಿ ಮೇಲೆ ಗೆದ್ರೆ ನನ್ನ ಹೆಸರು ಅಜರಾಮರವಾಗಿರುತ್ತೆ. ಹಾಗಾಗಿ ನಾವು ಕುರಿ ಪರ. ನೋಡಿ ಭಟ್ರೆ, ನೀವು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ಗೆಲ್ಬೇಕು. ಆಲ್ ದಿ ಬೆಸ್ಟ್. ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಈಗೇನು ನಾನು ಆಟ ಆಡ್ಲಾ ಇಲ್ಲ ಎದ್ದು ಹೋಗ್ಲೋ? ಆಟ ಆಡಿ. ಹುಲಿ ಬರಲಿ. ಅಯ್ಯೋ, ಕುರಿ ಬರದೆ ಹುಲಿ ಬಲಿ ಕುಂಟ ಮಾರದೆ. ಬಂತು ಕುರಿ, ಬಂತು ಹುಲಿ, ಬಂತು ಕುರಿ, ಬಂತು ಹುಲಿ, ಬಂತು ಕುರಿ. ಈಗ ಈ ಹುಲಿ 2 ಕುರಿಯನ್ನು ತಿನ್ನಿತು. ಚಂಪಾ ಚಮೇಲೆ 2 ಕುರಿ ನೆಗೆದು ಬಿದ್ದು ಬಲ್ಲೆ. ಇನ್ನೂ 11 ಇದೆಯಲ್ಲ, ಬಿಡಿ. ನಾನು ಎದ್ರ ಮಗನ. ಅಲ್ಲಿ ಹೋದ್ರೆ ತಾನೇ ಹೊಡೆಯೋದು. ನಾನಿಲ್ಲಿಟ್ಟೆ, ನಾನು ಹೊಸವನ್ನ ಇಟ್ಟೆ, ಯಾರು ಬಿಟ್ಟರು, ಬಿಟ್ಟೆ.
ಅದು ಬಿಟ್ಟಿದ್ದೆ ಇನ್ನೇನು ಬಿಟ್ರಿ ಹುಲಿಗಟ್ಟಾಟದಲ್ಲಿ ನಾನು ಗೆದ್ದಾಯ್ತು. ಈಗ ಚಂಪಾ ಮಂಜುನಾಥ ನಿಂತಾನೆ ಎದುರು ಬೇಡ ಮನೆ ಬಿಟ್ಟು ಹೋಗ್ತಾಳೆ. ಚಂಪಾ ಅಂತೂ ನೀನ್ ಹಳ್ಳಿಗೆ ಹೋಗ್ಲೇಬೇಕೇನೆ. ಹೌದು ಅತ್ತೆ, ಯಜಮಾನ್ರ ಪಂದ್ಯದಲ್ಲಿ ಸೋತ್ ಮೇಲೆ ನಾನು ಇನ್ನೂ ಇಲ್ಲೇ ಇದ್ರೆ ಅವ್ರಿಗೆ ತಾನೇ ಅವಮಾನ. ಇಂಥ ಜೂಜಾಟಗಳಲ್ಲಿ ಹೆಣ್ಮಕ್ಳೇ ಅನುಭವಿಸೋದು. ಆ ಕಾಲದಲ್ಲಿ ದ್ರೌಪದಿ, ಈ ಕಾಲದಲ್ಲಿ ಚಂಪಾಕಲಿ. ಯಾಕೆ ಆಡಕ್ ಹೋದೆ? ಏನು ಆಡೋ ಮಾತಿಗೊಂದು ಅರ್ಥ ಬೇಡವೆ. ಲೇ ಮಗನೇ, ನೀನು ಹುಲಿಗಟ್ಟದಲ್ಲಿ ಎಕ್ಸ್ಪರ್ಟು, ಅದರಲ್ಲಿ ಎಕ್ಸ್ಪರ್ಟು. ಆಟವನ್ನು ಆಡು, ಸೋಲಿಸು, ಮನೆ ಬಿಟ್ಟು ಓಡಿಸು ಅಂತ ಏನು ಒಳ್ಳೆ ಗೋಟೆ ಹೇಳ್ದಂಗೆ ಹೇಳ್ಬಿಟ್ಟು ಈಗ ಈ ತರ ಉಲ್ಟಾ ಹೊಡಿತಿದ್ರಲ್ಲ, ಇದು ಸರಿಯೇ? ಆದದಾಗ ಹೋಯ್ತು. ಚಂಪಾ ವಯಸ್ಸಿಗೆ ಬಂದಾಗಿದ್ದು ನಮ್ಮನೇಲೇ ಇದ್ದಾಳೆ. ಬೇಕಾಗೈತೆ ಹಳ್ಳಿ ಕಳಿಸ್ಬಿಟ್ಟೆ. ಹೇಗೋ ಒಂದು ವಾರ ನಾನು ಇದ್ದು ಹೋಗ್ಲಿ ಅಂತ ಭಟ್ಟಿನ ಕೇಳ್ಕೊಳ. ಗೊತ್ತನ್ನೆಲ್ಲ ಓಡ್ಗುಂಡು ಮುಂದೆ ನಾನು ಕೈ ಕಟ್ಟೋ ತರ ಮಾಡ್ಬಿಡ್ತೀರಾ. ಬಟ್ರೆ ಸ್ವಲ್ಪ ಇಲ್ಲಿ ಬನ್ನಿಪ್ಪ. ಮಾಡಿ ಎಂತದು ಪಿರಿ ಪಿರಿ ಯಾಕೆ ಕರೆದದ್ದು? ಅದು ಬಟ್ರೆ ಪಾಪ ನಮ್ಮ ಚಂಪಾ ಚಮೇಲಿ ಅಲ್ಲ ತುಂಬಾ ದಿನಗಳಿಂದ ನಮ್ಮ ಮನೆಯಲ್ಲೇ ಇದ್ಲು. ಏಕಾಏಕಿ ಹೋಗು ಅಂದ್ರೆ ಅವಳಿಗೂ ಕಷ್ಟ ಆಗುತ್ತೆ, ಕಳಿಸ್ಕೊಡಕ್ ನನಗೂ ಕಷ್ಟ ಆಗುತ್ತೆ. ದಯವಿಟ್ಟು ನೀನು ದೊಡ್ಡ ಮನಸ್ಸು ಮಾಡಿ ಇನ್ನೂ ಒಂದು ವಾರನಾದ್ರೂ ಅವಳು ಇಲ್ಲಿರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಬೇಕಿದ್ರೆ ನಾನು ನಿಂದು ನೀವು ಮಾಡೋದು ಒಂದೊಂದೇನ್ರಿ ಕಾಲಿಡ್ಕತ್ತೀನಪ್ಪ. ಮಾಡಿ ಎಂತದ್ದು ಅಲ್ಲ, ನೀನು ನಮ್ಮ ಮಾರಾಣಿಯ ಗಂಡನಾಗಿ ನನ್ನ ಕಾಲಿಗೆ ಬೀಳುವುದಾ? ಇನ್ನೇನಪ್ಪ ಅವ್ರ ಕಾಲಿಗೆ ಬೀಳ್ಳೆ? ಯಾರ ಕಾಲಿಗೂ ಬೀಳುವುದು ಬೇಡ. ಈಗ ಎಂತ ಅವಳು ಒಂದು ವಾರ ಇರಬೇಕಲ್ವಾ? ಆಯ್ತು, ಆದರೆ ಒಂದು ವಾರದ ಮೇಲೆ ಒಂದು ದಿನ ಕೂಡ ಇರ್ಲಿಕ್ಕೆ ಬಿಡೋದಿಲ್ಲ ಅಲ್ವಾ ಮಾರಾಣಿ? ಓಕೆ, ಬನ್ನಿ, ನಿಮಗಾಗಿ ಗುಲಾಬ್ ಜಾಮೂನ್ ಮಾಡಿದ್ದೇನೆ, ಕೊಡ್ತೇನೆ ಬನ್ನಿ. ಇಬ್ಬರಿಗೂ ಶುಗರ್ ಬರ. ಚಂಪಾ ಚಮೇಲಿ ನೀನೇನು ಎದ್ಕೊಂಬೇಡ ಕಡೆ. ಒಂದು ವಾರ ಟೈಮ್ ಕೊಟ್ಟಿದ್ದೇನೆ. ಅಷ್ಟರೊಳಗಡೆ ನಾನು ನೀನು ಸೇರ್ಕೊಂಡು ಆ ಪಟ್ಟನ ಮಟ್ಟ ಹಾಕ್ಬಿಡೋಣ. ಭಟ್ರೆ, ನಾನೇನಾದ್ರೂ ಸಹಾಯ ಮಾಡ್ಲಾ? ಓ ವಿರೋಧ ಪಕ್ಷ, ನಿನಗೆ ಇಲ್ಲಿ ಎಂತ ಕೆಲಸ? ಸೋದ ಮೇಲೆ ನಮ್ಮ ಕ್ಷೇತ್ರಕ್ಕೆ ಬರಬಾರ್ದು, ಆಯ್ತಾ? ನೀವ್ ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ಯಾವ್ದಾದ್ರು ಒಂದು ಕವನ ಹೇಳಿ. ನಾನು ನಿನಗೆ ಕವನ ಹೇಳಬೇಕಾ? ಹೌದಾ, ಹಾಗಾದ್ರೆ ಕೇಳಿಸಿಕೋ. ಚಂಪಾ ಈ ಮನೆಯ ಕಿರಿಯ ಕುಕ್ಕು. ಮಾಣಿಯನ್ನ ನೋಡಿದ್ರೆ ಆಗುತ್ತಾಳೆ ಬೆಕ್ಕು. ನಾನು ಪಕ್ಕದಲ್ಲಿರುವಾಗ ಇವಳಿಗೇಕೆ ಇಂಥ ಸೊಕ್ಕು? ದಮ್ಮಿದ್ದರೆ ರಾತ್ರಿ ಒಂಟಿಯಾಗಿ ಸಿಕ್ಕು. ಆಯ್ತಾ ಕವನ? ಹೋಗು ಮನೆಗೆ. ಅದು ನೀವೇ ನೋಡಿದ್ರಲ್ಲ ಈ ವಯ ಏನ್ ಮಾಡ್ತಿದ್ದ ಅಂತ. ಇಂಥವ್ನ ಈ ಮನೆ ಇಟ್ಕೊಂಡಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ಲ? ಚಂಪಾ ಈ ರೀತಿ ಟಾಕ್ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಸಾಕು ಸುಮ್ಮನೆ. ಈ ಬಟ್ಟ ನನ್ನ ಚಂಪಾ ಚಮೇಲಿನ, ನಮ್ಮೆಲ್ಲರ ಚಂಪಾ ಚಮೇಲಿನ ಎರಡೂ ಕೈಗೊಂಡು ಹಿಡ್ಕೊಂಡ್ಬಿಟ್ಟಿದ್ದ ಕಣ್ರೆ. ಇವಳಿಗೆ ಪಡ್ಕೋತೀನಿ ನಾನು ಆದಷ್ಟು ಬೇಗ ಮದುವೆ ಆಗೆ ಅಂತ. ಮದುವೆ ಆಗದೆ ಇದ್ರೆ ಏನಾಗುತ್ತೆ ಅಂತ ಈಗಲಾದ್ರೂ ಗೊತ್ತಾಯ್ತು ತಾನೆ? ನಮ್ಮ ಯಜಮಾನ್ರೆ ನನ್ನ ಯಾವತ್ತೂ ಹೀಗೆ ಇಟ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲಿ ಈ ವಯ್ಯ ಇಟ್ಕೊಂಡಿದ್ದಾರೆ. ನಾನಿದನ್ನ ಇಲ್ಲಿಗೆ ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ವಯ್ಯನ ಒಳಗೆ ಹಾಕ್ಸ್ತೀನಿ. ಛೇ 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 ಛೇ, ಎಲ್ಲರ ಮನೇಲೂ ಇದೇ ಕತೆ ಆಗೋಯ್ತು. ಮನೇಲಿ ಕೆಲಸದೊಳೊಬ್ಳು ಇದ್ರೆ ಸಾಕು, ಯಾರು ಒಬ್ರು ಕಣ್ಣು ಹಾಕ್ಬಿಡ್ತಾರೆ. ನಿಮ್ಮನೇಲಿ ಇದೇ ಕೇಸ್ ಆಗಿತ್ತಲ್ವಾ ಸರ್? ಮುಚ್ಚೋ ಬಾಯಿ, ಆ ವಿಷಯ ಇಲ್ಲಿ ಬೇಕಾಗಿತ್ತೇನೋ? ಇನ್ಸ್ಪೆಕ್ಟ್ರೆ, ನಾನ್ ಯಾರು? MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ಗೆ ಈ ಗತಿ ಆದ್ಮೇಲೆ ಇನ್ ನಮ್ ಕಾರ್ಮಿಕ ಸಂಘದ ಮೆಂಬರ್ಸ್ಗೆ ಇನ್ನೇನ್ ಗತಿ ಆಗ್ಬೇಡ. ಯಾರೋ ಏನೋ ಹೇಳಿದ್ರು ಅಂತ ನನ್ನ ಮೇಲೆ ನೀವು ಅನುಮಾನ ಪಡಬೇಡಿ ಮಾರಾರೆ. ನೀನು ಮಾತಾಡೋ ಸುಮ್ಮನೆ ನಿಂತ್ಕೊಂಬಿಡ. ಏನು ಅನುಮಾನ ಪಡೋದು? ಇನ್ಸ್ಪೆಕ್ಟ್ರೆ, ಸಾಕ್ಷಿ ಸಮೇತ ದಾಖಲೆ ಇಟ್ಟಿದೆ. ಏನ್ ಸಾರ್ ಇದು ರೊಮ್ಯಾಂಟಿಕ್ ಸೀನು? ಅವ್ರಿಗೆ ದಬಕ್ ಅಂತ ಬಿತ್ತು, ಇಲ್ಲ ಇವ್ರಿಗೆ ಗಬಕ್ ಅಂತ ಹೇಳ್ಕೊಂಡ್ರು, ಒಂದು ಗೊತ್ತಾಗ್ತಾ ಇಲ್ವೇ? ಶೂಟ್ ಮಾಡಿದ್ರಿ, ಮುಂದಿನ ಸೀನ್ ಹಂಗೆ ಶೂಟ್ ಮಾಡಬಾರ್ದಾಗಿತ್ತಾ? ಆಕ್ಚುಲಿ ನಾನು ಮಾಡಬೇಕು ಅಂತಾನೆ ಇದ್ದೆ ಸರ್. ಅಷ್ಟರಲ್ಲಿ ನಮ್ಮ ಮೆಂಡ್ರು ಅಡ್ಡ ಬಂದ್ಬಿಟ್ರು. ಈ ಬಟ್ಟ ಜಸ್ಟ್ ಮಿಸ್ ಆಗ್ಬಿಟ್ಟ. ನಿಂತಿದ್ದಾನಲ್ಲ ಈ ಬಟ್ಟ, ಎಂತ ಕೆಲಸ ಮಾಡ್ತಾನೆ ಗೊತ್ತಾ ಸರ್? ಈ ಉಳಿದ ಜಾಗ ಕುಡ್ಕೊಂಡು ಹೋಗಿ ನೀನು ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ಹಂಗ ಮಾಡ್ಬಿಡ್ತೀನಿ, ನಾನು ನಿನ್ನ ಹಿಂಗ ಮಾಡ್ಬಿಡ್ತೀನಿ, ನೀನು ಮತ್ತೆ ಹಳ್ಳಿಗೆ ವಾಪಸ್ ಹೋಗಷ್ಟಿಲ್ಲ ಅಂತ ಕತೆ ಕಟ್ಟಿದ್ದೇನೆ. ಬರೀ ಅಷ್ಟು ಮಾಡಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತಿದ್ದೆ ಸರ್. ಕೊನೆಗೆ ಈ ತರ ಬಲವಂತ ಮಾಡಿದ್ದೇನೆ. ದಾಖಲೆ ಒದಗಿಸ್ತೀನಿ. ಇದನ್ನ ಇಟ್ಕೊಂಡು ಇವನು ಅರೆಸ್ಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಈಗಿಂದೀಗಲೇ ಕಮಿಷನರ್ ಸಾಹೇಬ್ರ ಹತ್ರ ಹೋಗಿ. ಅವ್ರು ಇಷ್ಟೆಲ್ಲ ದಾಖಲೆಗಳು ಕೊಟ್ಟಿದ್ದಾರೆ ಅಂದ್ಮೇಲೆ ಈ ಬಟ್ಟೆನ ಸುಮ್ಮನೆ ಬಿಡಬಾರ್ದು, ಅರೆಸ್ಟ್ ಮಾಡಿ. ಆ ಕಳ್ಳನ ಜೊತೆ ಮಳ್ಳಾನೋ ಇರ್ಲಿ. ಭಟ್ರೆ, ಈಗಿಂದೀಗ್ಲೇ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಮಾಡದೇ ಇರುವ ತಪ್ಪಿಗೆ ನನ್ನನ್ನು ಅರೆಸ್ಟ್ ಮಾಡುವುದಾ? ನೀನ್ ಮಾಡಿರೋದು ಇದ್ರೊಳಗಡೆ ಕಾಣ್ತಾ ಇದೆಯಲ್ಲಪ್ಪ. ಅಯ್ಯೋ, ಅದು ನಡೆದದ್ದೇ ಬೇರೆ. ಅಲ್ಲಿ ಏನಾಯ್ತು ಅಂತ ನಾನು ಹೇಳ್ತೇನೆ ಕೇಳಿ. ಈಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ. ಈಗಿಂದೀಗ್ಲೇ ನೀನ್ ನಮ್ ಜೊತೆ ಬರ್ತಾ ಇರೋ. ಆಯ್ತು ಮಾರಾರೆ,
ದೇವರಿದ್ದಾನೆ. ನಾನು ಆ ಪಂಚಭೂತಕ್ಕೆ ಒಮ್ಮೆ ಹರಿಸಿಕೊಂಡರೆ ಮಾಡಿ ಇನ್ನು ಕೈ ಕಾಲು ಇಲ್ಲೇ ಬಿದ್ದೋಗ್ಲಿಕ್ಕೆ ಉಂಟು. ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಹಾಕೊಂಡೋಗಿ ಇವ್ರು ಕೈ ಕಾಲುಗಳನ್ನು ಬಿಚ್ಚಿ. ಭಟ್ರೆ ಬನ್ನಿ. ಚಂಪಚಮಲೆ ಹೆಂಗೆ? ನೀ ಬಿಡಿ ಸೂಪರು. ರೀ ಭಟ್ರೆ, ನೀವು ಚಂಪನ್ಗೆ ರೋಪ್ ಹಾಕಿದ್ದೀರಿ, ಅಸಭ್ಯವಾಗಿ ವರ್ತಿಸಿದಿರಿ. ನಿಮ್ಮ ಮೇಲೆ ದೊಡ್ಡ ಆರೋಪನೆ ಇದೆ. ನಾನ್ ನಿಮ್ಗೆ ಸುಮ್ಮನೆ ಬಿಡಲ್ಲ, ಬೆಂಡೆತ್ತಿ ಬೆಂಡೆಕಾಯಿ ಮಾಡ್ಬಿಡ್ತೀನಿ. ಮಾರ್ರೆ, ಆರೋಪ ಇದ್ದ ಮಾತ್ರಕ್ಕೆ ನಾನು ಅಪರಾಧಿಯ? ನನಗೆ ಬೆಂಡೆಕಾಯಿ ಗೊಜ್ಜು ಮಾಡ್ಲಿಕ್ಕೆ ಬರ್ಲಿಕ್ಕುಂಟು, ನಿಮ್ಗೆ ಬರ್ಲಿಕ್ಕುಂಟಾ? ನಾನು ರಾಜಕಾರಣಿಗಿಂತ ಕ್ಲೀನ್ ಹ್ಯಾಂಡ್ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ, ಆಯ್ತಾ? ಅದು ಆಮೇಲಿನ ಮಾತು. ಈಗ ಹೇಳಯ್ಯ. ಈಗ ಹೊಟ್ಟೆ ಹಸಿದೆ ಮಾರ್ರೆ, ಏನಾದ್ರು ತಿನ್ಲಿಕ್ಕೆ ತರಿಸಿ. ನಮ್ ಪಿಸಿ ಉಪ್ಪಿಟ್ಟು ತರ್ತಾ ಇದ್ದಾನೆ. ಆ ಉಪ್ಪಿಟ್ಟು ತಿಂದ ಮೇಲೆ ನಿನ್ನ ತಂಬಿಟ್ಟು ಮಾಡ್ತೀನಿ. ಅದು ಆಮೇಲಿನ ಮಾತು, ಈಗ ಉಪ್ಪಿಟ್ಟು ತರಿಸಿ, ಆಯ್ತಾ? ಸಾರ್ ಬಿಸಿ ಬಿಸಿ ಉಪ್ಪಿಟ್ಟು ಬಾಯಲ್ಲಿ ಹಾಕೊಂಡ್ರೆ ಹಂಗೆ ಕರ್ಗೋಗ್ಬಿಡ್ತದೆ. ನೀನು ತಿನ್ನು, ಆಮೇಲೆ ನಿನ್ನೂ ಕರಗಿಸ್ತೀವಿ. ಓಯ್ ಮಾರ್ರೆ, ಇದು ಉಪ್ಪಿಟ್ಟ? ಮತ್ತಿನ್ನೇನು ನಿನ್ ಕಣ್ಗೆ ಹೆಂಗ್ ಕಾಣ್ತದೆ? ಹೊಲಸೋಗಿರೋ ಹಸಿ ಹಿಟ್ಟು. ನಾಯಿ ಮಾತ್ರ ಇದನ್ನು ತಿನ್ಲಿಕ್ಕೆ ಮತ್ತೆ ನಮ್ಮ ಸಾಹೇಬ್ರು ತಿಂತಾವ್ರೆ. ಅವರು ಪೊಲೀಸ್ ನಾಯಿ ಅಭ್ಯಾಸ ಉಂಟಲ್ಲ. ಉಪ್ಪಿಟ್ಟಂದ್ರೆ ಹೇಗಿರ್ಬೇಕು ಮಾರ್ರೆ? ಈ ತೋತಾಪುರಿ ಪುಡೆ ಮತ್ತೆ ಭೀಮೇಶ್ವರ ಭಟ್ಟನ ಕೈ ರುಚಿ ನೋಡಿದ್ದೀರ ನೀವು? ನಿಮ್ಮಲ್ಲಿ ಸ್ಟವ್ ಉಂಟಾ? ಉಂಟು. ಪಾತ್ರೆ ಉಂಟಾ? ಉಂಟು. ದಿನಸಿ ಉಂಟಾ? ಎಲ್ಲ ಉಂಟು. ಓಯ್ ಮಾರ್ರೆ, ಅವೆಲ್ಲ ಸ್ಟೇಷನ್ ಅಲ್ಲಿ ಯಾಕೆ ಉಂಟು ಮಾರ್ರೆ? ನಮ್ ಸಾಹೇಬ್ರು ಅವ್ರ ಹೆಂಡತಿ ಹತ್ರ ಮುಂಚ್ಕೊಂಡಾಗ ಇವ್ರು ಮನೆಗೆ ಹೋಗಕ್ಕಿಲ್ಲ, ಇಲ್ಲೇ ಬೇಯಿಸ್ಕೊಂಡು ತಿಂತಾರೆ. ಅದಕ್ಕೆ ಹಾಗಾದರೆ ಈ ತೋತಾಪುರಿ ಪುಳಿ ಮತ್ತೆ ಭೀಮೇಶ್ವರ ಭಟ್ಟ ಒಮ್ಮೆ ಉಪ್ಪಿಟ್ಟು ಮಾಡಿ ಕೊಡುತ್ತೇನೆ, ತಿಂದು ನೋಡಿ. ಈ ಭಟ್ಟನ ಫ್ಯಾನ್ ಆಗುತ್ತೀರಾ? ಅಡಿಗೆ ಮನೆಯಲ್ಲಿ ಅದು ಅಲ್ಲಿ. ಓ ಬಂದೀರಿ ಮಾರ್ರೆ. ಅಯ್ಯೋ ಕೊಡಿ ಇಲ್ಲಿ, ನಾಯಿ ತಿನ್ನೋದ್ ನೀರಾಗಿ ತಿಂತೀರಾ? ನಾ ಮಾಡಿದ ಘಮ ಘಮ ಉಪ್ಪಿಟ್ಟು. ತುಂಬಾ ಘಮ ಘಮ ಅಂತ ಇತ್ತು, ನಂಗೆ ಸ್ವಲ್ಪ ಕೊಡಿ ಸರ್. ಏನೇ ತಿನ್ನೋದಿದ್ರು ಮೊದಲು ನಮ್ ಸಾಹೇಬ್ರು. ಇಲ್ಲ ಮಾರ್ರೆ, ಕಳ್ಳರು ಮೊದಲು ತಿನ್ನಬೇಕು. ಯಾಕೆ? ಕಳ್ಳರಿದ್ರಲ್ವಾ ಪೊಲೀಸರಿಗೆ ಕೆಲಸ. ಇಲ್ಲ ಅಂದ್ರೆ ನೀವು ಹೆಣ ಕಾಯ್ಬೇಕು, ಆಯ್ತಾ? ತಗೋ ಮಾರಯ್ಯ, ತಿನ್ನು. ಭಟ್ರೆ, ನಿಮ್ ಕೈ ರುಚಿ ಅದ್ಭುತ. ನಾನು ಇಟ್ಟಿದಾಗ ಕರ್ಗೋಗ್ಬಿಡ್ತು. ಇಂಥ ಉಪ್ಪಿಟ್ಟು ನಾನು ಜೀವಮಾನದಲ್ಲಿ ಎಲ್ಲೂ ತಿನ್ನಿಲ್ಲ. ಹಲೋ, ಇನ್ಸ್ಪೆಕ್ಟರ್ ಕೆಂಪರಾಜು ರೀ ನಾನು ನೆನ್ಪಿನ ಸರ್? ಏನು ಸರಿತಾ? ಏನ್ರಿ ಮಾಡ್ತಿದ್ದೀರಾ? ಬಿಸಿ ಬಿಸಿ ಉಪ್ಪಿಟ್ಟ ತಿಂತಾ ಇದ್ದೀನಿ. ರೀ ನನ್ನ ಬಿಟ್ಟು ನೀವ್ ಹೇಗ್ರಿ ತಿಂತೀರಾ? ಅದು ಬಟ್ಟ ಏನೋ ತಪ್ಪು ಮಾಡ್ದ ಅಂತ ಎತ್ತಾಕೊಂಬಂದಿದ್ದು. ಆ ಬಟ್ಟ ಇಲ್ಲಿ ಉಪ್ಪಿಟ್ಟು ಮಾಡ್ದ. ಅವನ್ ಕೈ ರುಚಿ ಹೆಂಗೆ ಅಂತೀಯ? ಅದ್ಭುತ. ಏನಂದೆ? ನೀನು ಉಪ್ಪಿಟ್ಟು ತಿನ್ನಕ್ ಬರ್ತಾ ಇದೀಯಾ? ಏನಪ್ಪ ಉಪ್ಪಿಟ್ಟು ಇದೆಯಾ? ಬಾ ಬಾ ಬರ್ತಾ ಇದ್ದೀನಿ. ಬಾ. ಲೇ, ನನ್ನ ಹೆಂಡತಿ ಬರ್ತಾ ಇದ್ದಾಳೆ, ಬೇಗ ಉಪ್ಪಿಟ್ಟು ತಿನ್ಕೊಳ್ಳೋ. ತಗೊಳ್ಳಿ ಮೇಡಮ್ ಉಪ್ಪಿಟ್ಟು. ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ, ನಮ್ಮ ಅತ್ತೆ ಮಗಳು ಮದ್ವೆಗೆ ಬಂದಿದ್ರಲ್ಲ, ಮೂಡ್ ಬಿದ್ರೆ. ಡಿಸಿ ಅವರ ಮನೆ ಅಲ್ವಾ? ನಾನು ಬರೀ ದೊಡ್ಡ ಮನುಷ್ಯ ಮನೆಯಲ್ಲಿ ಅಡಿಗೆ ಮಾಡುವುದು. ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ, ನೋಡ್ ಕಳ್ಸ್ಕೊಳ್ಳಿ. ಡ್ಯೂಟಿ ಮೇಲೆ ಇದ್ದೀನಿ ಕಣೆ. ನಾನು ಡ್ಯೂಟಿ ಮೇಲೆ ಇದ್ದೀನಿ. ಮೇಡಮ್, ನಮ್ಮ ಭಟ್ರಿಗೆ ಒಂದಷ್ಟು ರವೆ 2 ಮೆಣಸಿನಕಾಯಿ ಕೊಟ್ಟರೆ ಸಾಕು, ಅದ್ಭುತವಾಗಿ ಉಪ್ಪಿಟ್ಟು ಮಾಡಾಕ. ತುಪ್ಪ ಇರಲಿಲ್ಲ ಮಾರದೆ, ಅದಕ್ಕೆ ದೇವರ ಮುಂದೆ ದೀಪ ಇರ್ತಲ್ಲ, ದೀಪದ ಎಣ್ಣೆ ಹಾಕಿ ಮಾಡಿ ಉಪ್ಪಿಟ್ಟಿದ್ರು. ಎಣ್ಣೆ ಮಾಡಿದ್ರು ಎಷ್ಟು ಟೇಸ್ಟ್. ಭಟ್ರೆ, ಎಣ್ಣೆ ಖಾಲಿ ಆಯ್ತು ಅಂದ್ಬಿಟ್ಟು ಸೀಮೆ ಎಣ್ಣೆ ಹಾಕಲ್ಲ ತಾನೆ? ಇಲ್ಲ ಮಾರ್ರೆ, ಆ ಟೇಸ್ಟ್ ಬೇರೆ. ಇನ್ನೊಂದ್ ಸ್ವಲ್ಪ ಉಪ್ಪಿಟ್ಟಿದ್ಯಾ? ಓಯ್ ಮಾರಯ್ಯ, ಎಲ್ಲ ಖಾಲಿ ಮಾರಯ್ಯ. ಇದು ನನ್ನ ಪಾಲು. ಕೆರೆದು ತಂದು ಹಾಕಿದ್ದೀನಿ, ಗೊತ್ತಾಯ್ತಾ? ರೀ ಭಟ್ರಲ್ಲಿ ಯಾಕ್ರಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಮನೆ ಕೆಲಸದವ್ರ ಜೊತೆ ಕಿರಿಕ್ ಮಾಡ್ಕೊಂಡ್ಬಿಟ್ಟಿದ್ದ, ಅದಕ್ಕೆ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಮನೆ ಕೆಲಸರು ಭಟ್ರು ಹತ್ತತ್ರ ಇದ್ರೆ ಕಿರಿಕ್ ಜಾಸ್ತಿ, ಅದಕ್ಕೆ ದೂರ ದೂರ ಇಟ್ಟಿದೀವಿ.
ಇಂಥ ಒಳ್ಳೆ ಕೈ ರುಚಿ ಮಾಡೋ ಭಟ್ರ ಕರ್ಕೊಂಬಂದು ಇಟ್ಕೊಂಡಿದ್ದೀರಲ್ಲ ನಿಮ್ಮ ಬುದ್ಧಿ ಇದೆಯಾರೆ? ಬಿಡ್ರಿ ಅವ್ರನ್ನ. ಅಯ್ಯೋ ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಣೆ. ಅವ್ರನ್ನ ಇವತ್ತು ನೀವು ಬಿಡ್ಲಿಲ್ಲ ಅಂದ್ರೆ ನಾನು ನೀವು ಕೋರ್ಟ್ ಬರ್ಬೇಕಾಗುತ್ತೆ. ಯಾಕೆ? ಡೈವರ್ಸ್ಗೆ. ಅಪ್ಪ ಬಟ್ಟ ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ಅಂತ ನಿನ್ನ ಬಿಡ್ತಾ ಇದ್ದೀನಿ. ಇನ್ಮೇಲೆ ಸಣ್ಣ ಪುಟ್ಟ ಕಿರಿಕ್ ಮಾಡ್ಕೋಬೇಡ, ಹೋಗು. ಆಯ್ತು ಮಾರೈತಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಈ ತೋತಾಪುರಿ ಪುಳಮಟ್ಟೆ ಭೀಮೇಶ್ವರ ಭಟ್ಟಯಿಂದ ನಿಮ್ಗೆ ಎಂತ ಕೆಲಸ ಬೇಕಾದ್ರೂ ಹೇಳಿ, ನಾನು ಮಾಡಿಕೊಡ್ತೀನಿ. ಆಯ್ತಾ? ಭಟ್ರೆ, ಮುಂದಿನ ತಿಂಗಳು ನನ್ನ ಫ್ರೆಂಡ್ ಮಗಳು ಮದುವೆ ಇದೆ, ನೀವೇ ಬರ್ಬೇಕು. ಆಯ್ತು ಮಾರೈತಿ, ಆಯ್ತು. ಓಯ್ ಬಿಸಿ ಎಂತ ಕೈ ಉಜ್ಜುವುದು, ನಾನು ಮನೆಗೆ ಹೋಗ್ಬೇಕಲ್ವಾ? ನನ್ನ ನಿಮ್ಮ ಜೀಪಲ್ಲಿ ಡ್ರಾಪ್ ಮಾಡಿ. ಆಯ್ತಾ? ಅಭಿ, ನೀವ್ ಮಾಡಿದ್ ಸರಿನಾ? ಪಾಪ ಪಟ್ರು ಸ್ಟೇಷನ್ ಹೋಗೋ ಕಾರಣ ಚುಂಬನೆ. ನನ್ನ ಯಾಕೆ ಬೈತಿದ್ಯಾ? ಚಾಲೆಂಜ್ ಮಾಡಿದ್ದು ನಿಮ್ಮ ಅಣ್ಣಯ್ಯ, ಅಲ್ಲಿ ಕೇಳು. ಭಟ್ಟನ್ಗೋಸ್ಕರ ನೀವ್ಯಾಕೆ ಜಗಳ ಆಡ್ತಿಲ್ಲ? ಸ್ವಲ್ಪ ಸುಮ್ಮನೆ ಬಾಲ್ದಾ? ಅಭಿ ಭಟ್ರ ಜೊತೆ ಗೇಮಲ್ಲಿ ಸೋತ್ ಮೇಲೆ ಈ ಚಂಪಾ ವಿಲೇಜ್ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ವಲ್ಲ, ಅದಕ್ಕೆ ಈ ರೀತಿ ಆಗ್ತದೆ. ನಾನು ಈಗಲೇ ಸ್ಟೇಷನ್ಗೆ ಹೋಗಿ ಭಟ್ರಿಗೆ ಜಾಮೀನು ಕೊಟ್ಟು ಬಿಡ್ಸ್ಕೊಂಡು ಬರ್ತೀನಿ. ಓಯ್ ರಾಣಿಯಮ್ಮ, ನಾನು ಸ್ಟೇಷನ್ಗೆ ಬಂದುಬಿಟ್ಟೆ. ಎಲ್ಲ ಕುಚುಮುಟ ಜುಟ್ಟಿನ ಬಟ್ಟ. ಮಾಡಿ ನನ್ನ ಜುಟ್ಟಿನ ವಿಚಾರಕ್ಕೆ ಬಂದ್ರೆ ಅಷ್ಟೇ, ಜಾಲದಲ್ಲಿ ಒಂದು ಕೊಟ್ಟ ಶಿಕ್ಷಣ. ಆಯ್ತಾ? ಭಟ್ರೆ, ನೀವು ಪೊಲೀಸ್ ಸ್ಟೇಷನ್ ಇಂದ ಹೇಗ್ ಬಂದ್ರಿ? ನಡ್ಕೊಂಡು ಬಂದೆ ಮಾರ. ಅಯ್ಯೋ ಭಟ್ರೆ, ಹಾಗಲ್ಲ ಭಟ್ರೆ, ಪೊಲೀಸ್ನವರು ನಿಮ್ಮನ್ನ ಹೇಗ್ ಬಿಟ್ರು? ಅದು ಮಾರಣಿ, ನಾನು ಅವರಿಗೆ ಉಪ್ಪಿಟ್ಟು ಮಾಡಿ ಕೊಟ್ಟೆ. ಪೊಲೀಸ್ನವರು ತುಂಬಾ ಖುಷಿಯಾಗಿ ನನ್ನನ್ನು ಬಿಟ್ಟು ಬಿಟ್ರು. ಭಟ್ರೆ, ನೀವು ಬಂದಿದ್ ಖುಷಿಗೆ ಇವತ್ತು ನಮ್ಮನೇಲಿ ಹಬ್ಬದ ಅಡಿಗೆ ಮಾಡಿ. ಹಾ, ಮಂಡಿಗೆ ಮಾಡ್ತೇನೆ ಮಾರಾಣಿ, ಬನ್ನಿ. ಈ ಗುಂಡಾಡಿ ಗುಂಡ ಎಲ್ಲೋದ್ರೂ ಬದುಕಂಬಂದ್ಬಿಡ್ತಾನಲ್ಲ, ಇದು ಹೆಂಗೆ ಅಂತ. ಏನ್ ಮಾಡೋದು? ಲೇ ಚಂಪಾಚಿ ಬೆಲೆ ಆಗಿದ್ದಾಗೋಗ್ಲಿ ಈ ಸಲ ಪಟಾಯಿಸ್ಬಿಡ. ನಿಮ್ಮನ್ನ ಲೇ ಮೊದಲು ಬಟ್ಟನ್ ಪಟಾಯಿಸು, ಆಮೇಲೆ ನಾನು ನಿನ್ನನ್ನು ಪಟಾಯಿಸ್ತೀನಿ. ವಿರೋಧ ಪಕ್ಷ, ನನ್ನ ಜುಟ್ಟಿನ ವಿಚಾರಕ್ಕೆ ಬಂದ್ರೆ ಅಷ್ಟೇ, ಜಾಲದಲ್ಲಿ ಒಂದು ಕೊಟ್ಟ ಶಿಕ್ಷಣ. ಆಯ್ತಾ? ಯಾಕೋ ನಿನ್ ಜುಟ್ಟು ಬಾಡ ಹೋಗಿದೆ, ಸ್ವಲ್ಪ ತುಪ್ಪ ಸರ್ಲಾ? ಬೆಣ್ಣೆ ಸೌರಿದ್ ಸಾಕು, ಬಂದ ವಿಷಯ ಏನು ಹೇಳಿ ಮಾರೈತಿ. ನನ್ಗೂ ಅಡ್ಗೆ ಮಾಡೋದನ್ನ ಹೇಳ್ಕೊಟ್ರೆ ನಾವಿಬ್ರು ಒಟ್ಟಾಗಿರ್ಬೋದು. ಎಂತ ನಿನ್ನ ಮಾತು? ನಾನು ನಿನ್ನೊಟ್ಟಿಗೆ ಯಾಕಿರಬೇಕು? ನಿನ್ನಂತ ಗಂಡ ಸಿಗೋದಿಕ್ಕೆ ನಾನು ಏನ್ ಜನ್ಮದ ಪುಣ್ಯ ಮಾಡಬೇಕು. ನೀನು ನನ್ನನ್ನ ಮದುವೆ ಆಗ್ಲಿಕ್ಕೆ ಉಂಟಾ? ಇದೇ ಖುಷಿನಲ್ಲಿ ನಾವಿಬ್ರು ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡೋಣವಾ? ಕೆಲಸ ಉಂಟು ಮಾರೈತಿ. ಕೆಲ್ಸದ ಪಕ್ಕಕ್ಕಿಟ್ಟು ನನ್ನ ಜೊತೆ ಕುಣಿಬಾರಯ್ಯ. ನನ್ನೇನೆ ಪ್ರಪಿಲ್ಲ ಜಸಿಕ. ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದೋಗ್ತೀನಿ. ಪಕ್ಕೆ ಮುರಿಯೋಣ ಪಕ್ಕದಲ್ಲಿರ್ಲಿ. ಈ ವಯನೇ ಬಲವಂತವಾಗಿ ನನ್ನ ಎಳ್ಕೊಂಡ್ಬಂದು ಕುಣಿಸ್ತಾ ಇದ್ದಾನೆ. ಎಂತ ಮಾತಾಡ್ತೀನಿ ಮಾರೈತಿ? ನಾನು ಕರ್ಕೊಂಡ್ ಬಂದದ್ದ? ಏ ಕುಚುಮುಟ ಜುಟ್ಟಿನ ಬಟ್ಟ, ನನ್ನ ಜುಟ್ಟಿನ ವಿಚಾರಕ್ಕೆ ಬಂದ್ರೆ ಅಷ್ಟೇ, ಜಾಲದಲ್ಲಿ ಒಂದು ಕೊಟ್ಟ ಶಿಕ್ಷಣ. ಆಯ್ತಾ? ನೀನು ಅವ್ರ ಜೊತೆ ಡಾನ್ಸ್ ಮಾಡೋದನ್ನೆಲ್ಲ ಶೂಟ್ ಮಾಡಿದ್ದೀನಿ. ಇದನ್ನ ತಗೊಂಡೋಗಿ ಪೊಲೀಸ್ನವ್ರಿಗೆ ಕೊಟ್ರೆ ನೀನು 6 ತಿಂಗಳ ಅಂದರ್ ಗೊತ್ತಾ? ಈ ಇನ್ಸ್ಪೆಕ್ಟರ್ ಕೆಂಪರಾಜ್ ಮನೆ ಒಳಗೆ ಕಾಲಿಟ್ಟ ಅಂದ್ರೆ ತಪ್ಪು ಮಾಡೋದು ಸೀದಾ ನನ್ನ ಮುಂದೆ ಬಂದು ನಿಂತ್ಕೊಂಡ್ಬಿಡ್ಬೇಕು. ಸರಿಯಾದ ಸಮಯ ಬಂದ್ರೆ ಇನ್ಸ್ಪೆಕ್ಟ್ರೆ, ಈ ವಯ್ಯ ನಮ್ಮ ಮನೆಗೆ ಬಂದಾಗಿಂದ ನನ್ನ ಮದ್ವೆ ಮಾಡ್ಕೊಂತ ಪೀಡಿಸ್ತಾ ಇದ್ದಾನೆ. ಈಗ ತಾನೇ ಬಲವಂತವಾಗಿ ನನ್ನ ಕುಣಿಸ್ಬಿಟ್ಟ. ದಾಖಲೆ ಸಮೇತ ಇವನು ಹಿಡಿದಾಕಿದ್ದೀನಿ. ಹಿಂದೆ ನೋಡ್ಬೇಡಿ, ಮುಂದೆ ನೋಡ್ಬೇಡಿ, ಎಳ್ಕೊಂಡೋಗಿ ಇನ್ಸ್ಪೆಕ್ಟ್ರೆ. ಸಾಕು ಮುಚ್ಚಯ್ಯ ಬಾಯಿ. ಪಾಪ ಭಟ್ರು ಅವ್ರ ಪಾಡ್ಗೆ ಅವರು ಕ್ಯಾರೆಟ್ ಹಚ್ತಿದ್ರು. ಮೂಲಂಗಿ ಬಿಟ್ಬಿಟ್ರಲ್ಲ ಸರ್. ಮುಚ್ಚ ಬಾಯಿ. ಮೂಲಂಗಿನೂ ಹಚ್ತಿದ್ರು. ಈ ಮನೆ ಅವ್ರ ಮೈ ಮೇಲೆ ಬಿದ್ದು ಡ್ಯಾನ್ಸ್ ಆಡಿ ಅವ್ರನ್ನ ಕೆರಳಿಸಿ ಮದ್ವೆ ಆಗು ಅಂತ ಪೀಡಿಸ್ತಿದ್ಲು. ನಾನೇನು ಹೇಳಿಲ್ಲ, ಎಲ್ಲ ಈ ವಯ್ಯನೇ ಹೇಳ್ತಾ ಇದ್ದಿದ್ದು. ಸಾಕು ಸುಂದರಮ್ಮ, ನಾನು ನಮ್ಮ ಸಾಹೇಬ್ರು ನೀನ್ ಮಾಡ್ತಿರೋ ಅವತಾರನೆಲ್ಲ ಕಿತ್ಕಿಲ್ ನೋಡಿದ್ವಿ. ಅಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾವ್ಯಾರು ಏನು ಕಂಪ್ಲೇಂಟ್ ಕೊಟ್ಟೇ ಇಲ್ಲ. ನಮ್ಮನೆ ಕಿಟಕಿ ಮುಖಾಂತರ ನೀವು ಹೇಗ್ರೆ ನೋಡಿದ್ರೆ ಮಾಡಿ
ನಾನೇ ಪೊಲೀಸ್ನವ್ರಿಗೆ ಒಮ್ಮೆ ಮನೆಗೆ ಬನ್ನಿ ತನಿಖೆ ಮಾಡಿ ಸತ್ಯ ಏನಂತ ಗೊತ್ತಾಗುತ್ತೆ ಅಂತ ಹೇಳಿದ್ದು, ಅದಕ್ಕೆ ಅವರು ಬಂದದ್ದು. ಆಯ್ತಾ? ನೋಡಮ್ಮ ಚಂಪಾ, ನೀನು ಬೇಕು ಅಂತ ಭಟ್ರು ಮೈ ಮೇಲೆ ಬಿದ್ದು ಅವ್ರ ಮಾನಹಾನಿ ಮಾಡ್ತಾ ಇದೀಯಾ, ತೇಜೋವಧೆ ಮಾಡ್ತಾ ಇದೀಯಾ. ಹಾಗಾಗಿ ನೀನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ, ನನ್ನ ಅಭ್ಯಂತರವಿಲ್ಲ ಮಾರಾಯ. ಏನು ಯಜಮಾನ್ರೆ ಕಡೆಯಲ್ಲಿ ಕೈ ಬಿಟ್ಬಿಟ್ರಲ್ಲ. ಏ ಚಂಪಾ ಚಮೇಲಿ, ನಾವು ನಿರ್ದೇಶಿಸಿದ ಚೊಚ್ಚಲ ಸಿನಿಮಾ ಬಿಡುಗಡೆ ಆಗೋಕ್ಕಿಂತ ಮುಂಚಿನ ಅಟರ್ ಫ್ಲಾಪ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ತಪ್ಪಾಯ್ತು ಅಂತ ಕೇಳ್ಕೊಂಬಿಡೆ. ಇನ್ಸ್ಪೆಕ್ಟರ್ನ ಅಲ್ಲ ಕಣೆ ಭಟ್ರನ. ಬಟ್ರೆ ನನ್ ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀನು ಕೇಳಿದ್ರೆ ಆಯ್ತಾ, ಈ ಮಾಣಿ ಕೇಳೋದು ಬೇಡವಾ? ಏನು ಯಜಮಾನ್ರೆ, ನಿಮ್ ಬಾಯಿಂದ ಒಂದ್ ಮಾತು ಉದುರಿಸಿದ್ರೆ ನಿಮ್ ಗಂಟೆನ್ ಕಳ್ಕೊತೀರಾ. ಅದು ಭಟ್ರೆ ನಮ್ಮ ಕಡೆಯಿಂದನೂ ತಪ್ಪಾಯ್ತಪ್ಪ. ಪಾಪ ಏನೋ ಚಿಕ್ಕ ಹುಡುಗಿ ತಿಳಿದೇನೆ ತಪ್ಪು ಮಾಡ್ಬಿಟ್ಟವಳೆ. ಈ ದೊಡ್ಡ ದೊಡ್ಡಗೆ ಹಾಕೊಂಡು ಕ್ಷಮಿಸ್ಬಿಡಪ್ಪ. ಅದು ಭಟ್ರೆ, ನೀವು ಮಾಡೋ ಅಡುಗೆ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತೇನ್ರಿ. ಪಾಪ ಅದನ್ನ ತಿನ್ನೋದಕ್ಕೋಸ್ಕರನಾದ್ರು ಅವಳನ್ನ ಜೈಪಾಲ್ ಮಾಡ್ಬಿಡಿ, ಇಲ್ಲೇ ಉಳಿಸಿ. ಪ್ಲೀಸ್ ಬಟ್ರೆ, ನೀವೇ ನನ್ನ ಕಾಪಾಡ್ಬೇಕು. ಅಯ್ಯೋ ಮಾರಾಯ್ತು. ಹೇಳು ಹೇಳು ಹೇಳು. ಆಯ್ತು, ಇನ್ನು ಮೇಲೆ ನೀನು ನನ್ನ ಅಸಿಸ್ಟೆಂಟ್ ಕುಕ್ ಆಯ್ತಾ? ನಾನು ಹೇಳೋದನ್ನ ಕೇಳ್ಕೊಂಡು ಬಿದ್ದಿರ್ಬೇಕು. ಆಯ್ತಾ? ಸರ್ ಬಚಾವಾಗ್ಬಿಟ್ರಲ್ಲ ಸರ್ ನೀವು. ಅಯ್ಯ ಶಿವನೇ, ತಪ್ಪು ಮಾಡಿದವಳು ಚಂಪ, ಕ್ಷಮಿಸ್ತವ್ರು ಇವರು. ಇದರಲ್ಲಿ ನಿಮ್ಮ ಸಾಹೇಬ್ರು ಏನು ಬಚಾವಾಗೋದು? ಯಾರನ್ನ ಅರೆಸ್ಟ್ ಮಾಡಿದ್ರು ಭಟ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಮನೆಯವರಿಂದ ಆರ್ಡರ್ ಆಗಿದೆ. ಅಂದ್ರೆ ಮೇಡಮ್ ಅವ್ರ ಕುಮ್ಮಕ್ಕೆ. ಹೌದು ಕಣಯ್ಯ, ನನ್ನ ಹೆಂಡತಿ ಹೇಳಿದ್ಕೆ ಭಟ್ರನ್ನ ರಿಲೀಸ್ ಮಾಡಿದ್ದು. ಇನ್ಮೇಲೆ ಏನಾರ ಭಟ್ರನ್ನ ಗೋಳಿ ಕೊಂಡ್ರು ಚಂಪುನ್ ಜೊತೆ ನಿನ್ನೂ ಅರೆಸ್ಟ್ ಮಾಡ್ಬೇಕಾಯ್ತದೆ.